ಕ್ರೈಸ್ಟ್ ಅಕಾಡೆಮಿನಲ್ಲಿ ಬರೀ ಒಂದು ಶಿಕ್ಷಣದ ವ್ಯಾಪಾರೀಕರಣ ಮಾತ್ರ ಅಲ್ಲ, ಬಹಳ ದೊಡ್ಡ ಪ್ರಮಾಣದಲ್ಲಿ ಅನೈತಿಕವಾದ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇದೆ ಅನ್ನೋದನ್ನು ನಮ್ಮ ಭಾರತ ಪರಿವರ್ತನಾ ಸಂಘ, ಪ್ರೊಫೆಸರ್ ಹರಿರಾಮ್ ಅವರು ಮತ್ತು ಎಲ್ಲ ಸಮಾನತಾವಾದಿಗಳು, ದಲಿತ ಸಂಘಟನೆಗಳು ಯಾರ್ಯಾರು ಅನ್ಯಾಯನ ಖಂಡಿಸಿ ಆರ್ಟಿಕಲ್ 19 ಹೋರಾಟದ ಹಕ್ಕನ್ನು ಎತ್ತಿಡ್ತೀವೋ ನಾವೆಲ್ಲ ಈ ರೀತಿ ಇದನ್ನು ಸರಿಪಡಿಸಬೇಕು, ಇದನ್ನು ತಪ್ಪನ್ನು ಶಿಕ್ಷೆ ಆಗಬೇಕು ಅನ್ನೋ ರೀತಿಯಲ್ಲಿ ನಾವಿವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ಒಂದು ಶಿಕ್ಷಣದ ಸಂಸ್ಥೆ ಅದು ಇದು ಕ್ರೈಸ್ಟ್ ಅಕಾಡೆಮಿಯ ಉದ್ದೇಶ ಏನಿರಬೇಕು ಅಂದರೆ ಮಕ್ಕಳಿಗೆ ಒಳ್ಳೆಯ ವಿಚಾರ ಕೊಡೋದು, ಆ ವಿಚಾರ ಸಮಾಜ ಸೇವೆ ಮಾಡೋದು, ಅವರ ಒಂದು ಉದ್ಯೋಗದ ಒಂದು ರೀತಿ ಬೆಳೆಸೋದು, ಅವರ ಒಂದು ಗಟ್ಟಿಯಾದ ವಿಶಾಲದ ಮನಸ್ಥಿತಿ ಬೆಳೆಸೋದು. ಆದರೆ ಅದು ಬಿಟ್ಟು ಇಲ್ಲಿ ಒಂದು ಭಯದ ವಾತಾವರಣ ಇಟ್ಟು ರೆಮಿಡಿಯಲ್ ಅನ್ನೋ ರೀತಿ ಕ್ಲಾಸ್ ಹಾಕಿ ಇಷ್ಟೆಲ್ಲ ತಾರತಮ್ಯ ಹಾಕಿ ಈ ಯುವಕರಿಗೆ, ಈ ವಿದ್ಯಾರ್ಥಿಗಳು ಇನ್ನೂ ಕಷ್ಟಪಟ್ಟು ಹಿಂಸೆ ಕೊಟ್ಟು ಬೇರೆ ಬೇರೆ ರೀತಿಯಲ್ಲಿ ಏನೇನೋ ಒಂದು ರೀತಿ ಕಾನೂನು ಮಾಡ್ತಾ ಇದು ಒಂದು ದುಡ್ಡುಗೋಸ್ಕರನ, ಸರ್ವಾಧಿಕಾರಕ್ಕೋಸ್ಕರನ, ಅಧಿಕಾರ ದುರುಪಯೋಗಕ್ಕೋಸ್ಕರನ ಇದೇನೇ ಮಾಡ್ತಾ ಇರೋದು ತಪ್ಪು. ಮತ್ತು ಇದು ಒಂದು ಕಾನೂನಿನ ಒಂದು ಯೂನಿವರ್ಸಿಟಿ, ಕಾನೂನನ್ನು ಎತ್ತಿಡಿಬೇಕು, ಕಾನೂನು ಏನು ಮಾಡಬೇಕು, ಕಾನೂನನ್ನು ತಿಳುವಳಿಕೆ ಕೊಡಬೇಕು. ಆ ನಿಟ್ಟಿನಲ್ಲಿ ಮಾಡೋದು ಬಿಟ್ಟು ಕಾನೂನನ್ನು ಇವರೇ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಾಗಿರೋದು ನ್ಯಾಯ. ಮತ್ತು ಇದರಲ್ಲಿ ಏನಿದೆ ಅಂದರೆ ಕ್ರೈಸ್ಟ್ ಕಾಲೇಜ್ ಅಂತ ಹೇಳ್ತೀವಿ, ಇವರೆಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಯೇಸು ಕ್ರಿಸ್ತನ ವಿಚಾರಗಳು ಎತ್ತಿಡ್ತೀವಿ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನ ಬಗ್ಗೆ ನಮಗೂ ಗೌರವ ಇದೆ, ಅವರ ಒಂದು ಪ್ರೀತಿ, ಒಂದು ಸೇವೆ, ಒಂದು ಸೌಹಾರ್ದತೆ, ಭಾಳ ಒಳ್ಳೆತನ ಹೇಳಿದ್ದಾರೆ. ಆದರೆ ಇವರು ಎಲ್ಲೋ ಒಂದು ಕಡೆ ಇವರ ಕೆಲಸಗಳಿಂದ ಯೇಸು ಕ್ರಿಸ್ತನ ಕೆಲಸ ಮಾಡ್ತಾ ಇಲ್ಲ. ಇವರು ಪಾಂಚಿಯಸ್ ಪೈಲಟ್ ಜೂಡಸ್ಸಿನ ಮಾಡಬಾರದ ಕೆಲಸಗಳು ಮಾಡ್ತಾ ಇದ್ದಾರೆ. ಯಾರಾದರೂ ಯೇಸು ಕ್ರಿಸ್ತನ ಕೆಲಸಗಳು ಎತ್ತಿಡ್ತಾ ಇದ್ದಾರೆ ಅಂದರೆ ನಮ್ಮಂಥ ಸಂವಿಧಾನ ಎತ್ತಿಡಿದು ಅಂಬೇಡ್ಕರ್ ವಾದಿಗಳು, ಪೆರಿಯಾರ್ ವಾದಿಗಳು, ಸಮಾನತಾವಾದಿಗಳು ಅಂತ ಹೆಮ್ಮೆ ಅಂತ ಹೇಳ್ತೀವಿ. ಸೊ ಈ ಒಂದು ಶಿಕ್ಷಣದ ವ್ಯವಸ್ಥೆ ಮೇಲೆ ಕ್ರಮ ಆಗಬೇಕು, ಒಂದು ಪಾರದರ್ಶಕ ತನಿಖೆ ಆಗಲಿ, ಅವರು ಏನೇನು ತಪ್ಪುಗಳಿದ್ದಾರೆ ಅದರ ಮೇಲೆ ಶಿಕ್ಷೆ ಆಗಲಿ, ಈ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ನ್ಯಾಯ ಬರಲಿ. ಸೊ ನಾನು ಎಂದೆಂದಿಗೂ BPS ಜೊತೆ, ಪ್ರೊಫೆಸರ್ ಹರಿರಾಮ್ ಜೊತೆ, ಅವರ ಸಮಾನತಾವಾದಿ ನ್ಯಾಯಕ್ಕೋಸ್ಕರ ಹೋರಾಟ ಜೊತೆ ನಾನು ಬೆಂಬಲವಾಗಿ ನಿಲ್ತೀನಿ. ಥ್ಯಾಂಕ್ ಯು.